ಬೆಳಿಗ್ಗೆ ಎದ್ದಿದ ತಕ್ಷಣ ಮೋಷನ್ ಕರೆಕ್ಟಾಗಿ ಆಗಲ್ಲ. ತುಂಬ ಸ್ಟ್ರೆಸ್ ಕೊಡಬೇಕು, ತುಂಬ ಡಿಸ್ಕಂಫರ್ಟ್ ಇರುತ್ತೆ. ಈ ಥರ ಸಮಸ್ಯೆ ನಿಮಗೇನಾದ್ರು ಕಾಡಿಸ್ತಿದ್ರೆ ಈ ವಿಡಿಯೋ ನಿಮಗಾಗಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಸಹನಾ ಕೃಷ್ಣ, ನಿಮ್ಮ ನೆಚ್ಚಿನ ಆಯುರ್ವೇದ ತಜ್ಞೆ. ಆಯುರ್ವೇದದ ಪ್ರಕಾರ ನೋಡಬೇಕು ಅಂತಂದರೆ ಮಾರ್ನಿಂಗ್ ಎದ್ದ ಕೂಡಲೇ ಅಂದರೆ ದಿನಚರ್ಯದ ಪ್ರಕಾರ ಫಸ್ಟ್ ಪ್ರೋಸೆಸ್ ಅಂದರೆ ಮಲಮೂತ್ರ ವಿಸರ್ಜನೆ. ಇದು ನ್ಯಾಚುರಲ್ ಆದಂಥ ಪ್ರೋಸೆಸ್ಸು. ಆದರೆ ವೃದ್ಧಾಪ್ಯದಲ್ಲಿ ಕ್ರಮೇಣವಾಗಿ ಇದು ಒಂದು ದೊಡ್ಡ ಪ್ರಾಬ್ಲಮ್ಮೇ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಅವರಲ್ಲಿ ಮಲ ವಿಸರ್ಜನೆ ಅನ್ನೋದು ತುಂಬ ಕಷ್ಟವಾದಂಥ ವಿಷಯ. ಸೊ ಮೋಸ್ಟ್ ಆಫ್ ದ ಟೈಮು ವೃದ್ಧರಲ್ಲಿ ಆ ಮಲ ವಿಸರ್ಜನೆ ಆಗಿಲ್ಲ ಅಂತಂದರೆ ಫುಲ್ ಡೇ ಇರಿಟೇಟ್ ಆಗಿ ಇರ್ತಾರೆ. ಯಾಕೆ ಇದು ಮಲ ವಿಸರ್ಜನೆ ಆಗೋವಂಥದ್ದು ತುಂಬ ಪ್ರಾಬ್ಲಮ್ ಆಗಿದೆ, ಇದನ್ನು ನೀವು ಮನೇಲಿ ಹೇಗೆ ಫಿಕ್ಸ್ ಮಾಡ್ಕೊಬಹುದು ಅನ್ನೋದ್ರ ಬಗ್ಗೆ ಈ ಮಲಬದ್ಧತೆಯ ಕಂಪ್ಲೀಟ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಈ ವಿಡಿಯೋಲಿ ನಾನು ನೀಡ್ತಾ ಇದ್ದೀನಿ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಆರೋಗ್ಯವಾಗಿರಿ. ವೆಲ್ಕಮ್ ಟು ಆರೋಗ್ಯ ಸಿರಿ. ಇಂದಿನ ವಿಷಯ ಪ್ರಾಕ್ಟಿಕಲ್ ಟಿಪ್ಸ್ ಇನ್ ಮಲಬದ್ಧತೆ. ಲೆಟ್ಸ್ ಟಾಕ್ ಆಯುರ್ವೇದ ವಿತ್ ಡಾಕ್ಟರ್ ಸಹನಾ ಕೃಷ್ಣ. ಮೊದಲಿಗೆ ಮಲಬದ್ಧತೆಯ ಸಮಸ್ಯೆ ನಿಮ್ಗೆ ಏನಾದ್ರು ಕಾಡಿಸ್ತಿದ್ಯಾ ಅಂತ ಹೇಗೆ ನೀವು ಅರ್ಥ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ನೋಡಿ, ಎದ್ದ ಕೂಡಲೇ ಇದು ಆಗುವಂತಹ ನ್ಯಾಚುರಲ್ ಪ್ರೋಸೆಸ್ ಅಂತ ಹೇಳಿದೆ. ಅದು ನಿಮ್ಮ ಆಹಾರ ಮತ್ತು ವಿಹಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದೆರಡು ಕರೆಕ್ಟ್ ಆಗಿದ್ರೆ ಇದು ಏನು ದೊಡ್ಡ ಸಮಸ್ಯೆ ಅಲ್ಲ. ಬಟ್ ನಿಮ್ಮ ಲೈಫ್ ಸ್ಟೈಲೇ ಪ್ರಾಬ್ಲಮ್ ಆಗಿದ್ರೆ ಇದು ನಿಮಗೆ ದೊಡ್ಡ ಸಮಸ್ಯೆ ಆಗಿರುತ್ತೆ. ಯಾರಲ್ಲಿ 24 hours ಅಂದರೆ 24 ಗಂಟೆಗಳ ಕಾಲ ಆದ್ರೂ ಮಲ ವಿಸರ್ಜನೆ ಆಗಿರಲ್ಲ, ಅದಕ್ಕಿಂತ ಹೆಚ್ಚಿನ ಸಮಯವನ್ನು ತಗೊತಾ ಇರ್ತಾರೆ. ಮತ್ತು ಅವರಲ್ಲಿ ಹಾರ್ಡ್ ಡ್ರೈ ಸ್ಟೂಲ್ ಅಥವಾ ಸಮ್ಟೈಮ್ಸ್ ಸ್ಟಿಕ್ಕಿ ಸ್ಟೂಲ್ ವಿತ್ ಏನಂತಂದರೆ ದುರ್ಗಂಧಯುಕ್ತವಾಗಿರುತ್ತೆ. ಇದು ಒಂದು ಪ್ರಾಬ್ಲಮ್ ಆಗಿರ್ಬೋದು. ಅದಲ್ಲದೆ ಸ್ಟೂಲ್ ಪಾಸ್ ಮಾಡಾದಮೇಲೆ ಅವರಿಗೆ ತುಂಬ ಡಿಸ್ಕಂಫರ್ಟ್ ಆಗುವಂಥದ್ದು, ಪೇಯ್ನ್ ಆಗುವಂಥದ್ದು, ತುಂಬ ಪ್ರೆಷರ್ ಕೊಟ್ಟು ಹೋಗಬೇಕು ಅಂತ ಅನಿಸೋದು, ಅದು ಪಾಸ್ ಮಾಡಿದ್ರೂ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರೋದಿಲ್ಲ. ಈ ಥರ ಲಕ್ಷಣಗಳು ಕಂಡು ಬಂದಲ್ಲಿ ಅವರಿಗೆ ಮಲಬದ್ಧತೆಯ ಸಮಸ್ಯೆ ಇದೆ ಅಂತ ಅರ್ಥ. ಯಾಕಂದರೆ ನಾರ್ಮಲ್ ಮಲ ಪಾಸ್ ಮಾಡಬೇಕು ಅಂದರೆ ಹೇಗಿರಬೇಕು ಅಂತಂದರೆ ಅದು ಬನಾನವನ್ನು ಪೀಲ್ ಮಾಡ್ದಂಗೆ ಇರಬೇಕು, ಅಂದರೆ ಸ್ಟ್ರಕ್ಚರ್ಡ್ ಆಗಿರಬೇಕು, ದುರ್ಗಂಧ ರಹಿತವಾಗಿರಬೇಕು, ಸುಖಪೂರ್ವಕವಾಗಿರಬೇಕು. ಅಂದರೆ ಡಿಫಿಕಲ್ಟ್ ಇಲ್ಲದೇನೆ, ಡಿಸ್ಕಂಫರ್ಟ್ ಇಲ್ಲದೇನೆ ಅದು ನ್ಯಾಚುರಲ್ ಆಗಿ ಆಗುವಂತಹ ನ್ಯಾಚುರಲ್ ಆಗಿ ಆಗಬೇಕು ಅಂತ ಹೇಳ್ತೀನಿ. ಬಟ್ ಯಾರಲ್ಲಿ ಇದು ನ್ಯಾಚುರಲ್ ಆಗಿ ಆಗ್ತಿರಲ್ಲ ಅವರಿಗೆ ಇದು ಆ್ಯಸ್ ಎ ಸಮಸ್ಯೆಯಾಗಿ ಕಾಡಿಸ್ಬೋದು. ಇದು ತುಂಬ ಚಿಂತೆ ಮಾಡಬೇಕಾಗಿರುವಂಥ ವಿಷಯ ಅಲ್ಲ, ಯಾಕಂದರೆ ಇದು ದೊಡ್ಡ ಡಿಸೀಸ್ ಅಂತೂ ಅಲ್ಲ. ಬಟ್ ಬೇರೆ ಡಿಸೀಸಲ್ಲಿ ಆ್ಯಸ್ ಎ ಲಕ್ಷಣವಾಗಿ ಕಾಣಿಸುವಂಥದ್ದು. ಅದಕ್ಕೆ ಇದರ ಮೇಲೇನೂ ನೀವು ಗಮನವನ್ನು ಹರಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಯಾವ ಟಿಪ್ಸನ್ನು ನೀವು ಮನೆಯಲ್ಲಿ ಫಾಲೋ ಮಾಡ್ಬೋದು, ಈ ಒಂದು ಏನು ಪ್ರಾಬ್ಲಮ್ನ ಫಿಕ್ಸ್ ಮಾಡ್ಕೊಬೇಕು ಅಂತಂದರೆ ಏನು ಮನೆಯಲ್ಲಿ ಟಿಪ್ಸ್ ಆಗಿ ಫಾಲೋ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಟಿಪ್ ನಂಬರ್ 1, ನಿಧಾನ ಪರಿವರ್ಜನ. ಅಂದರೆ ಯಾವ ಒಂದು ಕಾರಣದಿಂದ ನಿಮಗೆ ಈ ಮಲಬದ್ಧತೆಯ ಸಮಸ್ಯೆಯನ್ನು ಕಾಡಿಸ್ತಾ ಇದೆ ಅದನ್ನು ಫಸ್ಟು ನಾವು ನೋಡಬೇಕಾಗುತ್ತೆ, ಅದನ್ನು ಫಸ್ಟು ಸ್ಟಾಪ್ ಮಾಡಬೇಕಾಗುತ್ತೆ. ಯಾಕಂದರೆ ಆಯುರ್ವೇದದ ಪ್ರಕಾರ ಯಾವುದೇ ಡಿಸೀಸ್ನ ತಗೊಳ್ಳಿ, ಅದು ಯಾವ ಕಾರಣದಿಂದ ಆಗ್ತಿರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಆ ಕಾರಣವನ್ನು ಫಸ್ಟು ನಾವು ಟ್ಯಾಕಲ್ ಮಾಡಬೇಕಾಗುತ್ತೆ. ಅದೇ ಪ್ರೈಮರಿ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಈ ಮಲಬದ್ಧತೆಗೆ ಕಾರಣಗಳೇನು ನೋಡಿ, ಯಾರು ಹೆಚ್ಚು ಹೆವಿ ಟು ಡೈಜೆಸ್ಟ್ ಫುಡ್ಡು ತಗೋತಾರೆ, ಇಲ್ಲ ಅಂತಂದರೆ ಊಟವನ್ನು ತುಂಬ ಲೇಟಾಗಿ ಮಾಡುವಂಥದ್ದು, ಎಸ್ಪೆಷಲಿ ನೈಟಲ್ಲಿ ಲೇಟಾಗಿ ಮಲಗುವಂಥದ್ದು, ಮತ್ತು ಉಪ್ಪು ಹುಳಿ ಖಾರ ಮಸಾಲ ಇರುವಂಥ ಐಟಮ್ಸು ಹೆಚ್ಚು ತಗೊಳ್ಳುವಂಥದ್ದು, ಫ್ರೈಡ್ ಐಟಮ್ಸು ಹೆಚ್ಚು ತಗೊಳ್ಳುವಂಥದ್ದು, ಟೈಮಿಗೆ ಕರೆಕ್ಟಾಗಿ ಊಟ ಮಾಡದೇ ಇರುವಂಥದ್ದು, ತುಂಬ ಡ್ರೈ ಐಟಮ್ಸ್ನ ತಗೊಳ್ಳುವಂಥದ್ದು, ಮತ್ತು ಫೈಬರು ಕಮ್ಮಿ ಇರುವಂಥ ಪದಾರ್ಥಗಳನ್ನ ತಿನ್ನುವಂಥದ್ದು, ತುಂಬ ಸ್ಟ್ರೆಸ್ ಮಾಡ್ಕೊಳ್ಳುವಂಥದ್ದು, ಇವರಲ್ಲಿ ಈ ಮಲಬದ್ಧತೆಯ ಸಮಸ್ಯೆ ಕಾಣಿಸುತ್ತೆ. ಈವನ್ ಕಾನ್ಸ್ಟಿಪೇಷನ್ಗೆ ಮೇನ್ ರೀಸನ್ ಮಾತಾಡಬೇಕಾದ್ರೆ 4 ರೀಸನ್ಸ್ನ ನಾವು ಹೇಳ್ತೀವಿ. ಯಾವುದು ಅಂತಂದರೆ ಫೈಬರ್ ರಿಚ್ ಡಯಟ್ ತೊಗೊಳ್ಳದೇ ಇರುವಂಥದ್ದು. ಸೆಕೆಂಡ್ ರೀಸನ್ ಬಂದು ಇಂಟೆಸ್ಟೈನಲ್ಲಿ ಇರುವಂಥ ಮಸಲ್ಸನ್ನೇ ವೀಕ್ ಆಗ್ತಾ ಬರ್ತಿರುವಂಥದ್ದು, ನ್ಯೂರಲಜಿಕಲ್ ಪ್ರಾಬ್ಲಮಿಂದ ಆಗಿರ್ಬೋದು, ಇಲ್ಲ ಅಬ್ಸ್ಟ್ರಕ್ಷನಿಂದ ಆಗಿರ್ಬೋದು. ಯಾವುದೇ ಒಂದು ರೀತಿಯ ನಿಧಾನ ಆಗಿರಲಿ, ಆ ನಿಧಾನದ ಮೇಲೆ ಫಸ್ಟು ನಾವು ವರ್ಕೌಟ್ ಮಾಡಬೇಕಾಗುತ್ತೆ. ಸೊ ನಿಧಾನ ಪರಿವರ್ಜನೆ ಮೊದಲ ಟಿಪ್ ಅಂತ ಹೇಳ್ತೀನಿ. ಸೆಕೆಂಡ್ ಟಿಪ್ ಅಂತ ಬಂದರೆ, ನಿಮಗೆ ಮಲ ವಿಸರ್ಜನೆ ಆಗಿಲ್ಲ ಅಂತಂದರೆ ಅದ್ರ ಮೇಲೇ ತುಂಬ ಸ್ಟ್ರೆಸ್ ಮಾಡಬೇಡಿ, ಅದರಿಂದನೇ ನೀವು ತುಂಬ ಟೆನ್ಷನ್ ತೊಗೋಬೇಡಿ. ಇನ್ಸ್ಟೆಡ್ ನಿಮ್ಮ ಹೆಲ್ತ್ ಕಡೆ ನೀವು ಗಮನ ಹರಿಸಿ ಅಂತ ಹೇಳ್ತೀನಿ. ಸೊ ಯಾಕಂದರೆ ಈ ಸ್ಟ್ರೆಸ್ ಲೆವೆಲ್ಸ್ ಇನ್ಕ್ರೀಸ್ ಆಗ್ತಾ ಆಗ್ತಾ ನಿಮ್ಮ ಡೈಜೆಷನ್ನು ಹ್ಯಾಂಪರ್ ಆಗ್ತಾ ಬರುತ್ತೆ. ಅಗೇನ್ ಅದು ಒಂದು ದೊಡ್ಡ ಸಮಸ್ಯೆ ಆಗ್ತಾ ಬರುತ್ತೆ. ಇನ್ಸ್ಟೆಡ್ ನೀವು ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡಿ. ಅಂದರೆ ಮೆಡಿಟೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ನೀವು ಯೋಗನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಇದು ಕ್ರಮೇಣವಾಗಿ ನಿಮ್ಮ ಮೈಂಡನ್ನು ಬ್ಯಾಲೆನ್ಸ್ ಮಾಡಲಿಕ್ಕೂ ಹೆಲ್ಪ್ ಮಾಡುತ್ತೆ ಮತ್ತು ಮಲ ವಿಸರ್ಜನೆಗೂ ಸಹ
ಒಂದು ಲೆವೆಲ್ಗೆ ಇದು ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಪ್ರಾಪರ್ ಸೂಕ್ತವಾದಂತಹ ಡಯೆಟನ್ನು ಫಾಲೋ ಮಾಡಿ ನಿಮ್ಮ ಒಂದು ವೈದ್ಯರ ಸಲಹೆಯನ್ನು ಪಡ್ಕೊಂಡು ಸೂಕ್ತವಾದಂಥ ಔಷಧಿಗಳನ್ನ ತಗೊಳ್ಳೋಕ್ಕೆ ಟ್ರೈ ಮಾಡಿ. ಇದು ನಿಮ್ಮ ಸೆಕೆಂಡ್ ಟಿಪ್. ಥರ್ಡ್ ಟಿಪ್ ಅಂತ ಬಂದರೆ ನಿಮ್ಮ ಲೈಫ್ ಸ್ಟೈಲ್ನ ನೀವು ಕರೆಕ್ಟ್ ಮಾಡ್ಕೊಬೇಕು. ಹೌದು, ದಿನಚರ್ಯ ಹಾಗೂ ಋತುಚರ್ಯದ ಪಾಲನೆಯನ್ನು ಕರೆಕ್ಟಾಗಿ ಮಾಡಿದ್ರೆ ನೀವು ಸ್ವಾಸ್ಥ್ಯತೆಯನ್ನು ಚೆನ್ನಾಗಿ ಕಾಪಾಡ್ಕೊಬೋದು. ದಿನಚರ್ಯ ಪಾಯಿಂಟ್ ಆಫ್ ವ್ಯೂಲಿ ಹೇಳಬೇಕು ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಅಂತ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದ್ರಿಂದ ನಿಮ್ಮ ಮಲ ಮೂತ್ರ ವಿಸರ್ಜನೆ ಏನಿರುತ್ತೆ ಅದು ನ್ಯಾಚುರಲ್ ಆಗಿ ಆರಾಮಾಗಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ದಿನಚರ್ಯದ ರಿಲೇಟೆಡ್ ನಾನು ಕಂಪ್ಲೀಟ್ ಮಾಹಿತಿನ ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸ್ನಲ್ಲಿ ನಾನು ಕೊಟ್ಟಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ಅಲ್ಲಿಗೆ ಹೋಗಿ ಚೆಕ್ಔಟ್ ಮಾಡಿ. ಸೊ ನಿಮ್ಮ ಲೈಫ್ ಸ್ಟೈಲ್ನ ಮಾಡಿಫೈನ ಮಾಡ್ಕೊಳ್ಳಿ. ಫೋರ್ತ್ ಟಿಪ್ ಅಂತಂದರೆ ನೀವೇನಾದರೂ ಡ್ರೈ ಫುಡ್ಗಳನ್ನ ಹೆಚ್ಚು ತೊಗೊತಿದ್ರೆ ಇಲ್ಲ ಅಂತಂದರೆ ಲ್ಯಾಕ್ಸೇಟಿವ್ ಹೆಚ್ಚು ಕನ್ಸ್ಯೂಮ್ ಮಾಡ್ತೀರಾ, ಅದನ್ನು ಮೊದಲು ಸ್ಟಾಪ್ ಮಾಡಬೇಕಾಗತ್ತೆ. ಯಾಕಂದರೆ ಇದು ಇಂಟೆಸ್ಟೈನಲ್ಲಿ ವೃಕ್ಷತೆಯನ್ನು ಇನ್ಕ್ರೀಸ್ ಮಾಡುತ್ತೆ. ಅದರಿಂದ ಅಗೇನ್ ಬವಲ್ ಮೂಮೆಂಟ್ಸು ಕರೆಕ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗೋದಿಲ್ಲ. ಅಲ್ಲೇನು ಮಾಡಬೇಕು ಅಂತಂದರೆ ಸ್ನಿಗ್ಧತೆಯನ್ನು ನಾವು ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ. ಈಗ ಸ್ನಿಗ್ಧತೆನ ಹೇಗೆ ಇಂಟ್ರೊಡ್ಯೂಸ್ ಮಾಡೋದು? ನಿಮ್ಮ ಮನೆಯ ಕಿಚನ್ನಲ್ಲೇ ಸಿಗುವಂತಹ ಒಂದು ಐಟಮ್ ಅಂತಂದರೆ ತುಪ್ಪ. ಈ ತುಪ್ಪವನ್ನು ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಹೌದು, ತುಪ್ಪನ ನೀವು ಅನ್ನದ ಜೊತೆಗಾದ್ರೂ ತಿನ್ಬೋದು, ಇಲ್ಲಾಂದರೆ ಚಪಾತಿ ಜೊತೆಗಾದ್ರೂ ತಿನ್ಬೋದು. ಯಾವುದೋ ಒಂದು ಡಯಟಲ್ಲಿ ನೀವು ಡೈಲಿ ಬೇಸಿಸಲ್ಲಿ ಆ್ಯಡ್ ಮಾಡ್ಕೊಂಡು ಬರ್ಬೋದು. ಇಲ್ಲ ಅಂತಂದರೆ ನೈಟು 1 ಲೋಟ ಹಾಲಿಗೆ 1-2 ಸ್ಪೂನು ತುಪ್ಪವನ್ನು ನೀವು ಮಿಕ್ಸ್ ಮಾಡಿಕೊಂಡು ಸಹ ಕುಡಿಬೋದು. ಯಾರಿಗೆ ಹಾಲು ಕುಡಿಯೋಕ್ಕಾಗಲ್ಲ ಅವರು ನೀರಿನ ಜೊತೆ ಬಿಸಿ ನೀರಿನ ಜೊತೆ ಮಿಕ್ಸ್ ಮಾಡ್ಕೊಂಡು ತೊಗೋಬೋದು. ಯಾರಿಗೆ ತುಪ್ಪನೇ ಆಗೋದಿಲ್ಲ, ತಿನ್ನೋಕ್ಕಾಗೋದಿಲ್ಲ ಅನ್ನೋರು ಬೇಕಾದ್ರೆ ಕೋಕೋನಟ್ ಆಯಿಲ್ನ ನೀವು ಬಿಸಿನೀರಿನ ಜೊತೆಗೆ ತೊಗೊಬೋದು. ಆ ಥರ ಒಂದು ಪ್ರಾಕ್ಟೀಸ್ನ ನೀವು ಅಡಾಪ್ಟ್ ಮಾಡ್ಕೊಂಡು ಬರ್ಬೋದು. ಯಾಕೆ ತುಪ್ಪ ತೊಗೋಬೇಕು? ತುಪ್ಪ ಅಗ್ನಿಯನ್ನು ದೀಪನ ಸಹ ಮಾಡುತ್ತೆ ಮತ್ತು ಸ್ನಿಗ್ಧತೆಯನ್ನು ಸಹ ಇನ್ಕ್ರೀಸ್ ಮಾಡುತ್ತೆ. ಕೆಲವರಲ್ಲಿ ಡೌಟ್ ಇರುತ್ತೆ ತುಪ್ಪ ತೊಗೊಳ್ಳೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ. ನೋಡಿ, ಒಂದು ಅರ್ಥ ಮಾಡ್ಕೊಬೇಕು, ನೀವು ತುಪ್ಪವನ್ನು ಡೈಲಿ ನಿಮ್ಮ ಡಯಟಿಗೆ ಆ್ಯಡ್ ಮಾಡಿ ಅಂತ ಹೇಳಿದೆ. ಇವಾಗ ಫಾರ್ ಎಕ್ಸಾಂಪಲ್ ಯಜ್ಞ ಮಾಡಬೇಕಾದ್ರೆ ನಾವು ತುಪ್ಪವನ್ನು ಬಳಸ್ತೀವಿ. ಯಾಕೆ? ಅಗ್ನಿ ಪ್ರಜ್ವಲಿತವಾಗಲಿ ಅಂತ. ಅದೇ ರೀತಿ ನೀವು ತುಪ್ಪವನ್ನು ನಿಮ್ಮ ಬಾಡಿಗೆ ಕೊಡೋದ್ರಿಂದ ನಿಮ್ಮ ಬಾಡಿಯಲ್ಲಿರುವಂಥ ಜಠರಾಗ್ನಿನೂ ಪ್ರಜ್ವಲಿತವಾಗುತ್ತೆ. ಅದು ಪ್ರಜ್ವಲಿತ ಆಯಿತು ಅಂತಂದರೆ ನಿಮ್ಮ ಡೈಜೆಷನ್ ಹಾಗೂ ಮೆಟಬಾಲಿಸಮ್ ಕರೆಕ್ಟ್ ಆಗುತ್ತೆ ಮತ್ತು ಸ್ನಿಗ್ಧತೆ ಇರುವಂಥ ಕಾರಣ ನಿಮ್ಮ ಬವಲ್ ಮೂಮೆಂಟ್ಸು ಪ್ರಾಪರಾಗಿ ಆಗುವಂಥ ಚಾನ್ಸಸ್ಸು ಹೆಚ್ಚಿರುತ್ತೆ ಅಂತ. ಆದರೆ ನೀವು ಯಾವುದೇ ಒಂದು ತೊಗೊಳ್ಳಿ, ಲಿಮಿಟಲ್ಲಿ ತೊಗೋಬೇಕಲ್ವ. ಹೆಚ್ಚಾಗಿ ತೊಗೊಂಡ್ರೆ ಅಮೃತನೂ ವಿಷನೇ. ಅದೇ ರೀತಿ ನೀವು ಅಡುಗೆ ಮಾಡಲಿಕ್ಕೂ ತುಪ್ಪ ಬಳಸ್ತೀರಾ, ಅನ್ನದ ಜೊತೆಗೆ ಚಪಾತಿ ಜೊತೆಗೂ ತುಪ್ಪ ತೊಗೋತೀರಾ, ಅಗೇನ್ ನೈಟಲ್ಲೂ ನೀವು ಹಾಲಿನ ಜೊತೆಗೆ ತುಪ್ಪ ಮಿಕ್ಸ್ ಮಾಡ್ಕೊಂಡು ತೊಗೋತೀರಾ, ತುಪ್ಪವನ್ನು ತುಂಬ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀರಾ ಅಂತಂದರೆ ದ್ಯಾಟ್ ಮೈಟ್ ಕಾಸ್ ಅ ಪ್ರಾಬ್ಲಮ್ ಅಂತ ಹೇಳ್ತೀನಿ. ಬಟ್ ಮಿತಿಯಲ್ಲಿ ಇದ್ದರೆ ನಿಮಗೆ ತುಪ್ಪದ ಬೆನಿಫಿಟ್ಸು ಖಂಡಿತವಾಗ್ಲೂ ಪಡ್ಕೊಬಹುದು. ಇದು ನಿಮ್ಮ 4th ಟಿಪ್ ಆಯಿತು. 5th ಟಿಪ್ ಅಂತ ಬಂದರೆ ಹೆಚ್ಚು ಲಿಕ್ವಿಡ್ಸನ್ನು ಅಥವಾ ನೀರನ್ನ ಕನ್ಸ್ಯೂಮ್ ಮಾಡೋದು ಸ್ಟಾಪ್ ಮಾಡಿ. ಯಾಕೆ ಅಂತಂದರೆ ಈ ನೀರು ಅಥವಾ ಲಿಕ್ವಿಡ್ಸ್ನ ನಾವು ಜಲತತ್ವಕ್ಕೆ ಹೋಲಿಸ್ತೀವಿ. ಅದು ಜಲ ಅಲ್ವಾ ಬೇಸು. ಬಟ್ ನಮಗೆ ಜಠರಾಗ್ನಿಲಿ ನಮಗೆ ಡೈಜೆಷನ್ ಮಾಡಬೇಕು ಅಂತಂದರೆ ಅಗ್ನಿ ಬೇಕು, ಅದು ಅಗ್ನಿತತ್ವ. ಈ ಜಲತತ್ವ ಈ ಅಗ್ನಿತತ್ವವನ್ನು ಹ್ಯಾಂಪರ್ ಮಾಡುತ್ತೆ. ಅದರಿಂದ ಏನಾಗುತ್ತೆ, ಅಗೇನ್ ಡೈಜೆಷನ್ ಆ್ಯಂಡ್ ಮೆಟಬಾಲಿಸಮ್ ಹ್ಯಾಂಪರ್ ಆಗುತ್ತೆ. ಆದ ಕಾರಣದಲ್ಲಿ ನಿಮಗೆ ಪ್ರಕೃತಿಗೆ ಅನುಸಾರವಾಗಿ ಮತ್ತು ನಿಮಗೆ ಬಾಯಾರಿಕೆ ಹೇಗಿದೆ ಅದರ ರಿಲೇಟೆಡು ನೀವು ನೋಡಿಕೊಂಡು ಸ್ವಲ್ಪ ನೀರನ್ನು ಕುಡಿಯುವಂಥದ್ದು ಅಥವಾ ಜ್ಯೂಸಸ್ನ ಕನ್ಸ್ಯೂಮ್ ಮಾಡೋವಂಥದ್ದು ಮಾಡ್ಬೋದು. ಅದು ಬಿಟ್ಟು ಹೆಚ್ಚು ತುಂಬ ಜಾಸ್ತಿ ಅನ್ನೆಸೆಸರಿ ನೀರನ್ನು ಕುಡಿಯೋದು ಈ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಸೊ ನಿಮ್ಮ ಲಿಕ್ವಿಡ್ ಡಯಟ್ ಮೇಲೂ ನೀವು ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ಟಿಪ್ ಅಂತ ಬಂದರೆ ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ನ ನೀವು ಪ್ರಾಪರ್ ಮಾಡ್ಕೊಬೇಕು. ಯಾಕಂತಂದರೆ ಊಟ ಮಾಡುವಂಥ ಸಮಯದಲ್ಲಿ ಊಟ ಬಿಸಿಯಾಗಿರಬೇಕು ಮತ್ತು ಊಟದ ಕಡೆಗೇ ಕಾನ್ಸಂಟ್ರೇಷನ್ ಇರಬೇಕು. ಈಗ ಎಲ್ಲ ಏನು ಮಾಡ್ತಾರೆ ಅಂತಂದರೆ ಊಟ ಮಾಡೋ ಟೈಮಲ್ಲಿ ಟಿ ವಿ ನೋಡ್ತಾರೆ, ಮೊಬೈಲ್ನ ಸ್ಕ್ರೋಲ್ ಮಾಡ್ತಾರೆ, ಇಲ್ಲಾಂದರೆ ಯಾರ್ದೋ ಜೊತೆ ಮಾತಾಡ್ಕೊಂಡು ಊಟ ಮಾಡ್ತಿರ್ತಾರೆ. ಮನಸ್ತಾಪದಲ್ಲಿ, ಕೋಪದಲ್ಲಿ, ದುಃಖದಲ್ಲಿ ಈ ಥರ ಊಟ ಮಾಡುವಂಥದ್ದು. ಈ ಥರ ಊಟನ ಮಾಡಬಾರ್ದು. ನೀವು ಯಾವಾಗಲೂ ಊಟ ಮಾಡಬೇಕಾದ್ರೆ ಊಟದ ಕಡೆಗೇ ಕಾನ್ಸಂಟ್ರೇಷನ್ ಇರಬೇಕು. ಮತ್ತು ಒಂದೊಂದು ತುತ್ತು ನೀವು ತೊಗೊಬೇಕಾದ್ರೆ ಅದನ್ನು ಪ್ರಾಪರಾಗಿ ಅಗ್ದು ತಿನ್ನಬೇಕಾಗಿ ಬರುತ್ತೆ. ಸೊ ಅದರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ಪ್ರಾಪರ್ ಮೆಟಬಾಲಿಸಮ್ ಆಗುತ್ತೆ, ಪ್ರಾಪರ್ ಡೈಜೆಷನ್ ಆಗುತ್ತೆ. ಅದರಿಂದ ನಿಮಗೆ ಈ ಮಲಬದ್ಧತೆಯ ಸಮಸ್ಯೆಯಿಂದ ಹೊರಬರಲಿಕ್ಕೂ ಸಹ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ನಿಮ್ಮ ಊಟ ಹೇಗಿರಬೇಕು ಅಂತಂದರೆ ಫೈಬರ್ ರಿಚ್ ಆಗಿರಬೇಕು ಮತ್ತು ಬ್ಯಾಲೆನ್ಸ್ ಡಯಟ್ ಆಗಿರಬೇಕು. ಬಟ್ ಫೈಬರ್ ರಿಚ್ ಅಂತ ಹೇಳಿದ ಕೂಡಲೇ ತುಂಬ ಜಾಸ್ತಿ ಫೈಬರ್ ಯೂಸ್ ಮಾಡಬೇಕು ಅಂತಲ್ಲ. ಇತಿಮಿತಿಯಲ್ಲಿ ನಿಮ್ಮ ಡೈಲಿ ರೊಟೀನಲ್ಲಿ ನೀವು ಫೈಬರೇ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ ಅಂತಂದರೆ ಸ್ವಲ್ಪ ಫೈಬರ್ನು ಇನ್ಕ್ಲೂಡ್ ಮಾಡಿಕೊಂಡು ತಿನ್ನಬೇಕಾಗಿ ಬರುತ್ತೆ. ಸೊ ನಿಮ್ಮ ಫುಡ್ಡು ಬ್ಯಾಲೆನ್ಸ್ಡ್ ಆಗಿರಬೇಕು. ಇದು ಒಂದು ಟಿಪ್ ಅಂತಲೇ ಹೇಳ್ತೀನಿ.
ಮತ್ತೊಂದು ಟಿಪ್ ಅಂತಂದರೆ ಮೃದು ವಿರೇಚನ. ಇದು ಮನೆಯಲ್ಲೇ ನೀವು ಪ್ರಾಕ್ಟೀಸ್ ಮಾಡ್ಬೋದು. ನೋಡಿ, ಇವಾಗ ವಯಸ್ಸಾದವರಲ್ಲಿ ಇದು ಹೆಚ್ಚಾಗಿ ಕಾಣಿಸುತ್ತೆ ಅಂತ ಹೇಳಿದೆ. ಅವರಿಗಿದು ಬೆಸ್ಟ್ ಅಂತಲೇ ಹೇಳ್ತೀನಿ. ನಿಮ್ಮ ಮನೆಯಲ್ಲಿ ಇರುವಂಥ ಒಣ ದ್ರಾಕ್ಷಿನ ಅಂದರೆ ಬ್ಲ್ಯಾಕ್ ರೆಸಿನ್ಸನ್ನು 8ರಿಂದ 10 ತೊಗೊಂಡು ಅದನ್ನು ನೀರಲ್ಲಿ ನೆನೆಸಿ ಮೊದಲನೇ ದಿನ. ನೀರು ಎಷ್ಟು ಹಾಕಬೇಕು ಅಂತಂದರೆ ಏನು ಡ್ರೈ ರೆಸಿನ್ಸು ಮುಳುಗೋ ಅಷ್ಟು ಮಾತ್ರ ನೀರು ತೊಗೊಬೇಕಾಗುತ್ತೆ. ಅಷ್ಟು ತೊಗೊಂಡು ಮೊದಲನೇ ನೈಟು ನೆನೆಸಿ ಮಾರ್ನಿಂಗ್ ನೀವು ಎದ್ದಿದ್ದ ಕೂಡಲೇ ಎಂಟಿ ಸ್ಟಮಕಲ್ಲಿ ಆ ರೆಸಿನ್ಸನ್ನ ನೀವು ಚೂ ಮಾಡುವಂಥದ್ದು, ಆ ದ್ರಾಕ್ಷಿನ ನೀವು ಅಗ್ದು ತಿನ್ನುವಂಥದ್ದು, ಅದ್ರ ಜೊತೆಗೆ ಆ ನೀರನ್ನು ಸಹ ಕುಡಿಯುವಂಥದ್ದು. ಇದು ಏನಾಗುತ್ತೆ ಅಂತಂದರೆ ನಿಮಗೆ ಪ್ರಾಪರಾಗಿ ಪರ್ಗೆಟ್ ಆಗೋಕ್ಕೆ ಅಂದರೆ ಆ್ಯಸ್ ಅ ಮೈಲ್ಡ್ ಲ್ಯಾಕ್ಸೇಟಿವ್ ಥರ ಹೆಲ್ಪ್ಫುಲ್ ಆಗಿರುತ್ತೆ. ಇದು ನಿಮಗೆ ಮಾರ್ನಿಂಗ್ ಎದ್ದಿದ ಕೂಡಲೇ ಸ್ವಲ್ಪ ಮೋಷನ್ನು ನಿಮಗೇನು ಕಷ್ಟವಾಗಿರುತ್ತಲ್ಲ, ಹಾರ್ಟ್ ಸ್ಟೂಲ್ಸ್ ಇರುತ್ತಲ್ಲ, ಅದನ್ನು ಪಾಸ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮೋಸ್ಟ್ ಆಫ್ ದಮ್ಗೆ ಆಲ್ರೆಡಿ ಗೊತ್ತಿರೋಂಥ ವಿಷಯ, ಮೋಸ್ಟ್ ಆಫ್ ದಮ್ ಪ್ರಾಕ್ಟೀಸ್ ಮಾಡ್ತಿರ್ತೀರ. ಇದನ್ನು ನೀವು ನಿಮ್ಮ ಒಂದು ರೊಟೀನಲ್ಲಿ ನೀವು ಆ್ಯಡ್ ಮಾಡ್ಕೊಬೋದು. ಇದು ವಾತಾನುಲೋಮನೂ ಮಾಡುತ್ತೆ ಮತ್ತು ಮೈಲ್ಡ್ ಪರ್ಗೆಟಿವ್ ಆಗಿ ಹಾರ್ಡಾಗಿ ಡಿಫಿಕಲ್ಟಾಗಿ ಹೋಗಬೇಕಾಗಿರೋಂಥ ಸ್ಟೂಲ್ನ ಒಂದು ಸ್ವಲ್ಪ ಅದು ಈಸಿಯರಾಗಿ ಹೆಲ್ಪ್ಫುಲ್ ಮಾಡುತ್ತೆ ಅಂತ ಹೇಳ್ತೀನಿ. ಈಗ ಆಯುರ್ವೇದದಲ್ಲಿ ಏನು ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಇದೆ? ನಮ್ಮಲ್ಲಿ ತುಂಬಾ ಟ್ರೀಟ್ಮೆಂಟ್ಸ್ಗಳು ಆಪ್ಷನ್ಸ್ ಇದೆ. ಒಂದು ನೀವು ಓರಲ್ ಮೆಡಿಸಿನ್ಸ್ ಆಗಿರಲಿ, ಇಲ್ಲ ಅಂತಂದರೆ ನೀವು ಪಂಚಕರ್ಮದಲ್ಲಿ ನೋಡಬೇಕು ಅಂತಂದರೆ ಇವನ್ ಬಸ್ತಿ ಅನ್ನೋ ಒಂದು ಟ್ರೀಟ್ಮೆಂಟ್ನ ನಾವು ಕೊಡ್ತೀವಿ. ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ ಮೆಡಿಕೇಟೆಡ್ ಕಷಾಯ ಆಗಿರಲಿ, ಇಲ್ಲ ಅಂತಂದರೆ ಮೆಡಿಕೇಟೆಡ್ ಎಣ್ಣೆ ಆಗಿರಲಿ, ಇದನ್ನು ನಾವು ಏನಲ್ ರೂಟ್ ಥ್ರೂ ಅಂತಂದರೆ ಗುದದ ಮಾರ್ಗದಿಂದ ನಾವು ಅದನ್ನು ಕೊಟ್ಟು ಅಲ್ಲಿರುವಂತಹ ಇದನ್ನು ದೋಷವನ್ನು ಹೊರಗೆ ಹಾಕಲಿಕ್ಕೆ ಇನ್ ದ ಫಾರ್ಮ್ ಆಫ್ ಅಲ್ಲಿ ಅಕ್ಯುಮುಲೇಟ್ ಆಗಿರುವಂಥ ಸ್ಟೂಲು ಹೊರಗೆ ಹಾಕಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಇನ್ನು ಈಸಿಯರ್ ಫಾರ್ಮ್ ಹೇಳಬೇಕು ಅಂತಂದರೆ ಇದು ನಿಮಗೆ ಕೋಲಾನ್ನ ಕ್ಲೆನ್ಸ್ ಮಾಡಲಿಕ್ಕೆ ಯೂಸ್ಫುಲ್ ಆಗಿರುತ್ತೆ, ಅಂದರೆ ಡಿಟಾಕ್ಸಿಫೈ ಮಾಡಲಿಕ್ಕೆ ಯೂಸ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಹೇಳ್ಕೊಟ್ಟಿರೋ ಟಿಪ್ಸನ್ನು ನೀವು ಫಾಲೋ ಮಾಡಿ ಅದರಲ್ಲಿ ನಿಮಗೆ ರಿಲೀಫ್ ಕಂಡುಕೊಂಡ್ರೆ ಓಕೆ. ಬಟ್ ರಿಲೀಫ್ ಕಂಡಿಲ್ಲ ಅಂತಂದರೆ ದಯವಿಟ್ಟು ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಇನ್ಸ್ಟೆಡ್ ನಿಮ್ಮ ನಿಯರ್ ಬೈ ವೈದ್ಯರನ್ನ ಹೋಗಿ ಸಲಹೆನ ಪಡ್ಕೊಳ್ಳಿಲ್ಲ ಅಂತಂದರೆ ನಾನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂತಂದರೆ ಯಾವ ಕಾರಣದಿಂದ ಈ ಮಲಬದ್ಧತೆ ಆಗ್ತಿದೆ ಅನ್ನೋದು ಇಂಪಾರ್ಟೆಂಟು. ರೂಟ್ ಕಾಸ್ನ ಅನಲೈಸ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥದ್ದೇ ಆಯುರ್ವೇದದ ಪ್ರಿನ್ಸಿಪಲ್. ಸೊ ಯಾವ ಕಾರಣದಿಂದ ಆಗ್ತಿದೆ, ಯಾಕೆ ಆಗ್ತಿದೆ, ಇದನ್ನೆಲ್ಲ ನೋಡಿಕೊಂಡು ಅದಕ್ಕೆ ತಕ್ಕಂಥ ಔಷಧಿ ಆಗಿರಲಿ ಇಲ್ಲ ಟ್ರೀಟ್ಮೆಂಟ್ ಆಗಿರಲಿ, ಇಲ್ಲ ನಾನು ಬಸ್ಸಿ ಟ್ರೀಟ್ಮೆಂಟ್ ಹೇಳಿದೆ, ಅದಕ್ಕೆ ನೀವು ಫಿಟ್ ಇದ್ದೀರಾ ಇಲ್ವಾ ಅನ್ನೋವಂಥದ್ದು ಅನಾಲಿಸಿಸ್ ಬೇಕಲ್ವಾ. ಸೊ ಎಲ್ಲ ಒಂದು ನಿಮಗೆ ಬೇಕಾದಂತೆ ನಿಮಗೆ ಬಾಡಿಯನ್ನು ನೋಡಿಕೊಂಡು ಟೈಲರ್ಡ್ ಮೆಡಿಸನ್ ನೀವು ಬೇಕು ಅಂತಂದರೆ ನಿಮ್ಮ ಒಂದು ವೈದ್ಯರ ಬಳಿ ಹೋಗಿ ಸಲಹೆ ಪಡ್ಕೊಳ್ಳೋದೇ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಕೆಳಗೆ ಕೊಟ್ಟಿರುವಂಥ ನಂಬರ್ಗೆ ಕರೆ ಮಾಡ್ಬೋದು, ಅಪಾಯಿಂಟ್ಮೆಂಟ್ ತೊಗೊಂಡು ನನ್ನೂ ಸಹ ಭೇಟಿ ಮಾಡ್ಬೋದು. ಅಲ್ಟಿಮೇಟ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಮಲಬದ್ಧತೆಗೆ ಹಲವಾರು ಕಾರಣಗಳಿದೆ. ಅದರಲ್ಲಿ ಒಂದು ಸಿಂಪ್ಲರ್ ಫಾರ್ಮಲ್ಲಿ ನಿಮ್ಗೆ ಹೇಳಬೇಕು ಅಂತಂದರೆ 2 ಮೇಜರ್ ಕಾರಣಗಳಿರುತ್ತೆ. ಒಂದು ಅಗ್ನಿಮಾಂದ್ಯತೆ, ಅಂದರೆ ಅಗ್ನಿಯಿಂದ ಹ್ಯಾಂಪರ್ ಆಗಿರುವಂಥ ರೀಸನ್ನಿಂದ ನಿಮಗೆ ಈ ಮಲಬದ್ಧತೆ ಆಗುವಂಥದ್ದು. ಯಾಕಂದರೆ ಪ್ರಾಪರ್ ಡೈಜೆಷನ್ನು ಮೆಟಬಾಲಿಸಮು ಅಲ್ಲಿ ಹ್ಯಾಂಪರ್ ಆಗಿರುತ್ತೆ. ಆ ಒಂದು ರೀಸನ್ನಿಂದ ಮಲಬದ್ಧತೆ ಆಗಿರ್ಬೋದು. ಯಾಕಂದರೆ ಆಯುರ್ವೇದದಲ್ಲಿ ಅಗ್ನಿಗೆ ತುಂಬ ಇಂಪಾರ್ಟೆನ್ಸ್ನ ಕೊಡ್ತೀವಿ. ಆಯುರ್ವೇದದಲ್ಲಿ ಅಗ್ನಿಯ ಬಗ್ಗೆ ಒಂದು ಬ್ಯೂಟಿಫುಲ್ ಶ್ಲೋಕನೇ ಹೇಳಿದ್ದಾರೆ ಆಚಾರ್ಯರು. ಬಿಕಾಸ್ ಆಯುರ್ವೇದದಲ್ಲಿ ಅಗ್ನಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ನ ಕೊಟ್ಟಿರ್ತೀವಿ. ಯಾರಲ್ಲಿ ವಿಷಮಾಗ್ನಿ ಇರುತ್ತೆ ಅವರಿಗೆ, ಅಂದರೆ ಅಗ್ನಿ ಪ್ರಾಪರಾಗಿ ಫಂಕ್ಷನ್ ಆಗ್ತಿರಲ್ಲ, ಅವರಲ್ಲಿ ಹಲವಾರು ರೋಗಗಳು ಕಾಣಿಸುವಂಥ ಸಾಧ್ಯತೆ ಇದೆ. ಅದೇ ಅಗ್ನಿ ಪ್ರಜ್ವಲಿತವಾಗಿದ್ದರೆ, ಅಂದರೆ ಪ್ರಾಪರಾಗಿ ಫಂಕ್ಷನಿಂಗಲ್ಲಿ ಇದ್ದರೆ ಅದು ಆರೋಗ್ಯವನ್ನು ನೀಡುತ್ತೆ. ಅದೇ ಅಗ್ನಿ ಶಾಂತಿ ಆಗೋದ್ರೆ ಆ ಮನುಷ್ಯನಿಗೆ ಜೀವನನೇ ಸಹ ಇರುವುದಿಲ್ಲ ಅಂತಲೂ ಹೇಳಿದ್ದಾರೆ. ಸೊ ಅಗ್ನಿಗೆ ಅಷ್ಟು ಇಂಪಾರ್ಟೆಂಟ್ ಇದೆ. ಅಗ್ನಿ ಹ್ಯಾಂಪರ್ ಆಗೋದ್ರಿಂದ, ಮಂದಾಗ್ನಿ ಆಗೋದ್ರಿಂದನೂ ಇದು ಬರುವಂಥ ಚಾನ್ಸಸ್ ಇರುತ್ತೆ. ಸೆಕೆಂಡ್ ರೀಸನ್ ಅಂತಂದರೆ ವಾತ. ಯಾರಲ್ಲಿ ಡಿಸ್ಟರ್ಬ್ ವಾತ ಇರುತ್ತಲ್ಲ, ವಾತವೃದ್ಧಿ ಆಗಿರುವಂಥ ರೀಸನ್ನಿಂದನೂ ಇದಾಗುತ್ತೆ. ಇದು ವೃದ್ಧರಲ್ಲಿ ಕ್ರಮೇಣವಾಗಿ ಜನರಲ್ ಆಗಿ ಅದು ವಾತವೃದ್ಧಿ ಆಗುವಂತಹ ಸ್ಟೇಟು, ಅದಕ್ಕೆ ಅವರಲ್ಲಿ ಹೆಚ್ಚು ಕಾಣಿಸುತ್ತೆ. ವಾತದಲ್ಲಿ ಪಂಚವಿಧಗಳು ಇರುತ್ತೆ: ಪ್ರಾಣ, ಉದಾನ, ವ್ಯಾನ, ಅಪಾನ ಹಾಗೂ ಸಮಾನ. ಅದರಲ್ಲಿ ಅಪಾನ ವಾತ ಅನ್ನೋದು ತುಂಬ ಮೇನ್ ವಾತ, ಈ ಒಂದು ಮಲಬದ್ಧತೆಗೆ ಕಾರಣವಾಗುವಂಥದ್ದು. ಇದರ ಫಂಕ್ಷನ್ನು ಪ್ರಾಪರಾಗಿಲ್ಲ ಅಂತಂದರೆ ನಿಮಗೆ ಈ ಮಲಬದ್ಧತೆಯ ರಿಲೇಟೆಡ್ ಸಮಸ್ಯೆಗಳು ಕಾಣಿಸುವಂಥ ಚಾನ್ಸಸ್ಸು ಹೆಚ್ಚಿರುತ್ತೆ. ಇನ್ನೊಂದು ಕ್ರೂರ ಕೋಷ್ಠಗಳ ಬಗ್ಗೆ ಮಾತಾಡಬೇಕು ಅಂತಂದರೆ 3 ವಿಧ ಇರುತ್ತೆ: ಕ್ರೂರ ಕೋಷ್ಠ, ಮಧ್ಯಮ ಕೋಷ್ಠ ಹಾಗೂ ಮೃದು ಕೋಷ್ಠ. ಅದರಲ್ಲಿ ಪ್ರಕೃತಿಗೆ ಅನುಸಾರವಾಗಿ ವಾತ ಪ್ರಕೃತಿಯಲ್ಲಿ ವಿಷಮಾಗ್ನಿ ಇರೋದ್ರಿಂದ ಕ್ರೂರ ಕೋಷ್ಠವಾಗಿರುತ್ತೆ. ಅದೇ ನೀವು ಪಿತ್ತ ಪ್ರಕೃತಿಯವ್ರನ್ನ ತೊಗೊಂಡ್ರೆ ಮೃದು ಕೋಷ್ಠ ಇರುತ್ತೆ. ಅಂದರೆ ತಿಂದಿದ್ದು ಬೇಗ ಅವ್ರಿಗೆ ಅಲ್ಲೇ ಸ್ಟೂಲ್ ಪಾಸ್ ಮಾಡಿಬಿಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಹಾಲು ತೊಗೊಂಡ್ರೂ ಅವ್ರಿಗೆ ಆಗೋದಿಲ್ಲ, ಬೇಗ ಸ್ಟೂಲ್ ಪಾಸ್ ಮಾಡಿಬಿಡ್ತಾರೆ. ಆದರೆ ವಾತ ಪ್ರಕೃತಿಯಲ್ಲಿ ಹಾಗಿರಲ್ಲ, ಹಾರ್ಡ್ ಸ್ಟೂಲ್ ಇರುತ್ತೆ, ಸ್ವಲ್ಪ ಡಿಫಿಕಲ್ಟು
ಪಾಸ್ ಅಂತ ಇರುತ್ತೆ, ಆ ಥರ ಇರುತ್ತೆ. ಅದೇ ಕಫ ಪ್ರಕೃತಿಯಲ್ಲಿ ಮಧ್ಯಮ ಕೋಷ್ಠ ಇರುತ್ತೆ. ಅಂದರೆ ಅವ್ರಿಗೆ ಇದರ ಸಮಸ್ಯೆ ಅಷ್ಟು ಕಾಡಿಸೋದಿಲ್ಲ, ಅವ್ರದ್ದು ನಾರ್ಮಲ್ ಆಗಿರುತ್ತೆ. ಅದಕ್ಕೆ ನಿಮ್ಮ ವೈದ್ಯರ ಬಳಿ ನೀವು ಹೋದರೆ ನಿಮ್ಮ ಪ್ರಕೃತಿ ಹೇಗಿದೆ, ಕೋಷ್ಠ ಹೇಗಿದೆ, ಮತ್ತು ನಿಮಗೆ ಯಾವ ರೀಸನ್ಸಿಂದ ಆಗ್ತಿದೆ, ಯಾವ ಲೆವೆಲಲ್ಲಿದೆ ನಿಮ್ಮ ಕಂಡೀಷನು, ಈ ಥರ ಹಲವಾರು ಫ್ಯಾಕ್ಟರ್ಸ್ನ ಅನಲೈಸ್ ಮಾಡಿ ನಿಮಗೆ ಸೂಕ್ತವಾದಂಥ ಮೆಡಿಸನ್ನ ಕೊಡ್ತಾರೆ. ಖಂಡಿತವಾಗ್ಲೂ ನೀವು ಆಯುರ್ವೇದದಲ್ಲಿ ರಿಲೀಫನ್ನು ಕಂಡ್ಕೊಬಹುದು. ಒಳ್ಳೆಯ ರಿಸಲ್ಟ್ ನಿಮಗೆ ಬರುತ್ತೆ ಅಂತಲೇ ಹೇಳ್ತೀನಿ. ಆದಷ್ಟು ನೀವು ಹೋಗಿ ವೈದ್ಯರ ಬಳಿ ಸಲಹೆಯನ್ನು ಪಡ್ಕೊಳ್ಳಿ, ಈ ಟಿಪ್ಸ್ನು ಫಾಲೋ ಮಾಡಿ, ಅದ್ರ ಜೊತೆಗೆ ಸಲಹೆಯನ್ನು ಸಹ ಪಡ್ಕೊಳ್ಳಿ ಅಂತ ಹೇಳ್ತಾ, ಹೀಗೆ ಆಯುರ್ವೇದವನ್ನು ಅರಿಯೋಣ, ಆಯುರ್ವೇದವನ್ನು ಉಳಿಸಿ ಬೆಳೆಸೋಣ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಜೈ ಧನ್ವಂತರಿ.